ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ಹಿರಿಯ ನಾಗರಿಕರ ದಿನಾಚರಣೆ ನಾವೊಂದು ಆಚರಣೆ ಮಾಡಬೇಕಾ, ಇವತ್ತು ಯಾವ ಪರಿಸ್ಥಿತಿಗೆ ನಾವು ಬಂದು ನಿಂತ್ಬಿಟ್ಟಿದ್ದೀವಿ ಅಂತೇಳಿ ನಾನು ಈ ಹಿಂದೆ ಹೀಗೆ ವಿಚಾರ ಮಾಡ್ತಿದ್ದಾಗ ಎಲ್ಲೋ ಒಂದು ವಿಷಯನ ಕೇಳಿದ್ದೆ. ಅದು ಒಂದು ವ್ಯಕ್ತಿಯ ವಿಷಯ. ಏನು ಅಂದರೆ ಅವ್ರ ಹೆಸರು ಜಾನ್ ಜಿಡೈನ್ ಅಂತೇಳಿ ಅವ್ರ ಹೆಸರು. ಅವರು ಬ್ಯಾಂಕಾಕ್ನವರು, ಬ್ಯಾಂಕಾಕ್ ನೆರೆಯ ರಾಷ್ಟ್ರದವರು. ಅಲ್ಲಿ ಏನಾಗ್ತದೆ ಅಂದರೆ ಅವನು ಯಾವುದೋ ಒಂದು ಹಳ್ಳಿಯ ವ್ಯಕ್ತಿ, ಅವನು ಸಾಮಾಜಿಕ ಹೋರಾಟಗಾರ ಮತ್ತು ರೈತ ಕೂಡ. ಏನಪ್ಪ ಆ ವ್ಯಕ್ತಿ ವಿಚಾರ ನಾನು ಇಲ್ಲೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಏನಪ್ಪ ಹಿರಿಯರ ಬಗ್ಗೆ ನಾನು ಏನು ಮಾತಾಡಬಲ್ಲೆ ಅಂತ ಯೋಚನೆ ಮಾಡಿದಾಗ ನನ್ನ ಮನಸ್ಸಿಗೆ ಅವರು ಹೊಳೆದರು. ಹಾಗಾಗಿ ಮಾತಾಡ್ತೀನಿ. ಅದು ಈ ಸಂದರ್ಭದಲ್ಲಿ ಹೇಳೋದು ಸೂಕ್ತ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಆ ವ್ಯಕ್ತಿ ಒಂದು ಬಡ ರೈತ, ಅವನ ಜೀವನ ನಿರ್ವಹಣೆ ಮಾಡಬೇಕು ಅಂತೇಳಿ ಅವನು ಹಳ್ಳಿಯಿಂದ ಬ್ಯಾಂಕಾಕಿಗೆ ಬರ್ತಾನೆ. ಈಗ ನಮ್ಮವರೆಲ್ಲ ಬೆಂಗಳೂರಿಗೆ ಹೇಗೆ ನಾವು ಹೋಗ್ತೀವಿ ಕೆಲಸ ಹುಡುಕೊಂಡು, ಆ ರೀತಿ ಅವನು ಬ್ಯಾಂಕಾಕ್ ಹೋಗ್ತಾನೆ. ಅಲ್ಲಿ ಅವನು ತುಂಬ ಕಷ್ಟಪಡ್ತಾನೆ. ಆದರೂ ಸಹ ಅವನು ಕಷ್ಟಪಟ್ಟು ಇಡೀ ಬೆಳಗಿಂದ ಸಂಜೆವರೆಗೂ ಕಷ್ಟಪಟ್ಟರು ಅವನು ಒಂದು ದಿನದ ಅವನ ಊಟ ಉಪಚಾರ ಅವನು ಉಟ್ಕೊಳ್ಳೋ ವ್ಯವಸ್ಥೆ ಇಷ್ಟಕ್ಕೆ ಆಗ್ತಾ ಇರ್ತದೆ. ಇದರಿಂದ ಊರಲ್ಲಿ ಅವನ ಹೆಂಡತಿ ಮಕ್ಕಳು ಸುಖವಾಗಿರಲ್ಲ, ಅವರು ಅಲ್ಲ ಅನಾಥರಾಗಿ ಬದುಕ್ತಾ ಇರ್ತಾರೆ. ಇಲ್ಲಿ ಇವನು ಅನಾಥವಾಗಿ ಬದುಕ್ತಾ ಇರ್ತಾನೆ. ಯಾಕಪ್ಪ ಅಂತೇಳಿ ಮುಂದೆ ಹೇಳ್ತೀನಿ ನಾನು. ಏನು ಅಂತಂದರೆ ಇದಕ್ಕೆಲ್ಲ ಕಾರಣ ಈ ಕೂಡು ಕುಟುಂಬ ಅನ್ನೋದು ನಮ್ಮಲ್ಲಿ ಇಲ್ಲ. ಯಾಕೆಂತಂದರೆ ಇವತ್ತು ಎಲ್ಲ ಮರ್ತ್ಕೊಂಡು ಬರ್ತಾರೆ. ಇವತ್ತಿನ ಕೂಡು ಕುಟುಂಬ ಅಂತ ಅಂದರೆ ಗಂಡ ಹೆಂಡತಿ ಮಗ ಇಷ್ಟಕ್ಕೆ ಸೀಮಿತ ಆಗ್ತಾಯಿದೆ. ಮೊದಲೆಲ್ಲ ನಾವು ಒಟ್ಟೊಟ್ಟಿಗೆ ಎಲ್ಲ ಹಿರಿಯರು ಇರ್ತಾಯಿದ್ರು, ಮುತ್ತಾತಂದಿರು ಇರ್ತಾಯಿದ್ರು, ಅವ್ರ ಮಾರ್ಗದರ್ಶನ ನೀಡ್ತಾಯಿದ್ರು, ಅವ್ರನ್ನ ಮಾತನ್ನ ಕೇಳ್ಕೊಂಡು ನಾವು ಬೆಳೀತಾ ಇದ್ದು. ಇವತ್ತಿನ ಪೀಳಿಗೆಯಲ್ಲಿ ಹಳ್ಳಿ ಬಿಟ್ಟರೆ ಇನ್ನೆಲ್ಲೂ ಅದನ್ನು ನಾನು ಕಾಣಿಸ್ತಾ ಇಲ್ಲ. ಅವರು ಜಾನ್ ಜಿಡಾನ್ ಅವರು ಹೇಳ್ತಾರೆ, ಅವರು ಅಷ್ಟೆಲ್ಲ ಕಷ್ಟಪಟ್ಟರು ನನಗೆ ಸುಖವಾಗಿ ಬಾಳೋಕ್ಕಾಗ್ತಾ ಇರಲಿಲ್ಲ. ನಾನು ಯಾಕೆ ಈ ಸಿಟಿಲಿ ಬಂದು ಯಾಕೆ ಒದ್ದಾಡಬೇಕು, ನಾನು ಹಳ್ಳಿಲೇ ಕಷ್ಟಪಟ್ಟರೆ ಅಟ್ಲೀಸ್ಟ್ ನಾನು ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ತೀನಿ, 3 ಹೊತ್ತು ಊಟ ನೆಮ್ಮದಿಯಾಗಿ ಮಾಡ್ತೀನಿ ಅಂತೇಳಿ. ಆವಾಗ ಅವನು ಯೋಚನೆ ಮಾಡಿ ಅವತ್ತು ಅವನು ಗಂಟು ಮೂಟೆ ಎಲ್ಲ ಕಟ್ಕೊಂಡು ಇಲ್ಲಿ ಬಂದಿದ್ದೇನೂ ಪ್ರಯೋಜನ ಆಗಲಿಲ್ಲ ಅಂತೇಳಿ ಅವನು ಊರಿಗೆ ಹೊರಡ್ಬಿಡ್ತಾನೆ. ಅವನು ಹಳ್ಳಿಗೆ ವಾಪಸ್ ಬರ್ತಾನೆ. ಆ ಹಳ್ಳಿಲಿ ಬಂದ ಮೇಲೆ ಅವನು ಇದ್ದಂಥ 1-1.5 ಎಕರೆ ಜಮೀನಿನಲ್ಲಿ ಅವನು ಕೆಲಸ ಮಾಡ್ತಾನೆ. ಅದರಲ್ಲಿ ಬೆಳಗಿಂದ ಸಂಜೆ ಅವ್ನಿಗೇನು ಬೇಕು ವ್ಯವಸಾಯ ಮಾಡ್ಕೊಳ್ತಾನೆ. ಅದ್ರ ಬಂದ ದುಡ್ಡಿಂದ ಅವನು ಖುಷಿಯಾಗಿರ್ತಾನೆ. ಅವನು ಮುಂದೆ ಇವತ್ತು ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಳ್ಬೋದು, ಜಾನ್ ಜಿಡಾಯ್ ಅಂತೇಳಿ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಟೆಡೆಕ್ಸ್ ಸ್ಪೀಚ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಇವತ್ತು ನಾವು ನೋಡ್ತೀವಿ ಎಲ್ಲರೂ 2 ಡಿಗ್ರಿ ಓದ್ಕೊಂಡ್ಬಿಟ್ಟಿದ್ದಾರೆ, 2-3 ಡಿಗ್ರಿಗಳನ್ನ ಓದ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ದೊಡ್ಡ ಸ್ಕೂಲ್ಗಳು, ಕಾಲೇಜುಗಳು, ಯೂನಿವರ್ಸಿಟಿಗಳು ದೊಡ್ಡದಾಗಿದ್ದಾವೆ, ಹಾಸ್ಪಿಟ್ಲುಗಳು ದೊಡ್ಡದಾಗಿದ್ದಾವೆ. ಪ್ರತಿ ಏರಿಯಾಕ್ಕೆ ಒಂದೊಂದು ಹಾಸ್ಪಿಟ್ಲ್ ಇದೆ. ಆದ್ರೂ ಯಾರಲ್ಲೂ ಆರೋಗ್ಯ ಇಲ್ಲ. ನೀವು ಯೋಚನೆ ಮಾಡ್ಬೋದು, ಹಿಂದೆ ಎಲ್ಲ ಆಸ್ಪತ್ರೆಗಳು ಇರಲಿಲ್ಲ. ಆಮೇಲೆ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೂ ಎಷ್ಟು ಕಷ್ಟ ಆಗ್ತಾಯಿತ್ತು. ಒಂದು ಸತಿ ಆಸ್ಪತ್ರೆಗೆ ಹೋಗ್ಬೇಕು ಅಂದರೆ 1 ವಾರ ಪ್ಲ್ಯಾನ್ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಇತ್ತು. ಅವತ್ತು ಎಲ್ಲರಿಗೂ ಆರೋಗ್ಯ ಚೆನ್ನಾಗಿತ್ತು. ಇವತ್ತು ಪ್ರತಿ ಏರಿಯಾಕ್ಕೆ ಆಸ್ಪತ್ರೆ ಇದ್ದರೂ ನಮ್ಮಲ್ಲಿ ಯಾರಿಗೂ ಆರೋಗ್ಯ ಇಲ್ಲ. ಅವನು ಅದನ್ನೇ ಹೇಳ್ತಾನೆ. ಇವತ್ತು ನಾವು 3 ಡಿಗ್ರಿ ತೊಗೊಂಡಿದ್ದೀವಿ. 3 ಡಿಗ್ರಿ ತೊಗೊಂಡ್ರು ಒಬ್ಬರ ಜೊತೆ ಹೇಗೆ ಮಾತಾಡಬೇಕು, ಹೇಗೆ ನಡ್ಕೊಳ್ಬೇಕು, ಕಷ್ಟ ಅಂದ್ರೇನು, ಸುಖ ಅಂದ್ರೇನು ಅನ್ನೋದು ನಮಗೆ ಗೊತ್ತಿಲ್ಲ. ಇವತ್ತೆಲ್ಲರೂ ಫೇಸ್ಬುಕ್ಕು, ವಾಟ್ಸಪ್ಪು, ಅದು ಇದು ಅಂತ ಸೋಷಿಯಲ್ ಮಾಧ್ಯಮದಲ್ಲಿ ಏನೇನೋ ಅಕೌಂಟ್ಗಳು, ಸಾವಿರಾರು ಫ್ರೆಂಡ್ಸು, ಸಾವಿರಾರು ಲೈಕ್ಸು, ಲಕ್ಷಾಂತರ ಅಭಿಮಾನಿಗಳು ಎಲ್ಲ ಇದ್ದಾರೆ. ಅವ್ನು ನಾಳೆ ಸತ್ತಾಗ 4 ಜನ ಎತ್ಕೊಂಡು ಹೋಗ್ಲಿಕ್ಕೆ ಜನ ಇಲ್ಲ. ಆ ಪರಿಸ್ಥಿತಿಲಿ ಬಂದು ನಾವು ನಿಂತ್ಬಿಟ್ಟಿದ್ವಿ. ಇದ್ರ ಮಧ್ಯೆ ಅವ್ನು ಮತ್ತೆ ಹೇಳ್ತಾನೆ,
ಇದೆಲ್ಲ ಬೇಕಾ ನಮಗೆ ಅಂಥೇಳಿ ಅವನೊಂದು ಒಂದು ಸ್ವಂತಕ್ಕೆ ಮನೆ ಕಟ್ಟುವಂಥದ್ದು. ಹಿಂದೆಲ್ಲ ನಾವು ತಲೆ ಬಗ್ಗಿಸಿ ಮನೆ ಒಳಗೆ ಹೋಗ್ತಾ ಇದ್ವು. ಇವತ್ತು ದೊಡ್ಡ ದೊಡ್ಡ ಮನೆ ಇದ್ದಾವೆ. ಆ ದೊಡ್ಡ ಮನೆಗಳಂತೂ ಇದೆ, ಅದರಲ್ಲಿ ಇರೋದೇ 3 ಜನ. ಮಗನೇ ಊಟಕ್ಕೆ ಬಾರೋ ಅಂತಂದರೆ ಮೆಸೇಜ್ ಮಾಡಿ ಫೋನ್ ಮಾಡಿ ಕರ್ಸೋಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಒಟ್ಟಿಗೆ ಕೂತ್ಕೊಳ್ಳೋ ಊಟ ಮಾಡೋ ಭಾಗ್ಯನೇ ಇಲ್ಲ. ಹಾಗೆ ಅಂಥ ಮನೆಯೇ ಬೇಡ ಅಂಥೇಳಿ ಅವನ ಹಳ್ಳಿಯಲ್ಲಿ ಅವನೇ ಮನೆ ಕಟ್ಕೊಳ್ತಾನೆ. ಈ ಹುಲ್ಲು ಮತ್ತು ಮಣ್ಣು ಮರಳುಗಳ ಮಿಶ್ರಿತ ಮಾಡಿ ಮನೆ ಕಟ್ಕೊಳ್ತಾನೆ. ಅದು ಅಲ್ಲೊಂದು ದೊಡ್ಡ ಒಂದು ಆಂದೋಲನವೇ ಆಗಿಬಿಟ್ಟಿದೆ ಆ ಬ್ಯಾಂಕಾಕ್ನಲ್ಲಿ. ಹಳ್ಳಿಯಲ್ಲಿ ಎಲ್ಲರೂ ಆ ರೀತಿ ಮನೆ ಕಟ್ಕೊಂಡು ಸುಖ ಸಂತೋಷ ನೆಮ್ಮದಿಯಿಂದ ಇದ್ದಾರೆ. ಇವತ್ತು ಜನಗಳಿಗೆ ಸುಖ ಸಂತೋಷ ಅನ್ನೋದು ಗೊತ್ತಿಲ್ಲ. ಅವರು ದುಡ್ಡಿದ್ರೇ ಸಂತೋಷ. ನಾಳೆ ಯಾರೋ ಒಬ್ಬ ಒಂದು ಒಳ್ಳೆ ಮೊಬೈಲ್ ತಂದರೆ ನಾನು ಅವನಕ್ಕಿಂತ ಚೆನ್ನಾಗಿರ್ತಾಗಿರೋ ಮೊಬೈಲ್ ತೊಗೊಳ್ಬೇಕು ಅಂತೇಳಿ. ಆದರೆ ನಾವು ನಿಜವಾಗ್ಲೂ ಮೊಬೈಲ್ನ ಅವಶ್ಯಕತೆನೇ ಗೊತ್ತಿಲ್ಲ. ಅಲ್ಲಿಗೆ ಬಂದು ನಿಂತ್ಬಿಟ್ಟಿದ್ದೀವಿ. ಇದ್ರ ಮಧ್ಯೆ ನಮ್ಮ ಹಿರಿಯರ ಮಾತುಗಳನ್ನ ನಾವು ಕೇಳ್ತಾ ಇಲ್ಲ. ಕಾನೂನಿನ ವಿಷಯಕ್ಕೆ ಬಂದರೆ ಮೊದಲೆಲ್ಲ ಮನೆಯೊಳಗೇ ಎಲ್ಲ ಸಮಸ್ಯೆಗಳು ಬಗೆಹರಿತಾ ಇತ್ತು. ಹೇಗೆ ಮಗ ತಪ್ಪು ಮಾಡಿದರೆ ತಂದೆ ಬೈತಾಯಿದ್ರು. ತಂದೆ ಮಾತು ಕೇಳಲಿಲ್ಲ ಅಂತಂದರೆ ನೆಕ್ಸ್ಟು ತಾತನ ಹೆಸರು ಹೊರಗೆ ಹೋಗ್ಬಿಡ್ತಾಯಿದ್ರು. ತಾತ ಒಂದು ಮಾತು ಹೇಳಿದರೆ ಎಲ್ಲರೂ ಹಿರಿಯ ದೊಡ್ಡವರು ಎಲ್ಲರೂ ಮಾತು ಕೇಳ್ತಾಯಿದ್ರು. ಅಲ್ಲಿಗೆ ಎಲ್ಲ ಸಮಸ್ಯೆ ಮುಗ್ದೋಗ್ತಾಯಿದ್ರು. ಅಂತೂ ದೊಡ್ಡ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಊರಿನ ಹಿರಿಯರು ಪಂಚಾಯತಿಗೆ ಬರ್ತಾಯಿದ್ರು. ಯಾವುದೇ ಕಾರಣಕ್ಕೆ ಅಲ್ಲಿ ತೀರ್ಮಾನ ಆಗ್ತಾಯಿತ್ತು, ಪ್ರಾಬ್ಲಮ್ಗಳು ಬಗೆಹರಿತಾಯಿತ್ತು. ಫೈನಲ್ ಆಗಿ ಅಲ್ಲೂ ಬಗೆಹರಿದಿಲ್ಲದಾಗ ಸ್ವಾಮೀಜಿಗಳ ಜೊತೆ ಹೋಗ್ತಾಯಿದ್ರು. ಇವತ್ತು ಸ್ವಾಮೀಜಿ ಮಾತೂ ಕೇಳಲ್ಲ. ಮನೆಯಿಂದ ಸ್ಟಾರ್ಟ್ ಆದರೆ ತಂದೆ ಮಾತು ಯಾರೂ ಕೇಳಲ್ಲ, ಹಿರಿಯರ ಮಾತು ಯಾರು ಕೇಳಲ್ಲ, ಪಂಚಾಯತಿ ಮಾತು ಯಾರೂ ಕೇಳಲ್ಲ. ಇವತ್ತು ಕೊನೆಯದಾಗಿ ಕೋರ್ಟ್ಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಅಂದರೆ ಚಿಕ್ಕ ಸಮಸ್ಯೆ ಆದರೂ ಅಲ್ಲೇ ಬಿಡಿಸ್ಕೊಳ್ಳೋ ಪ್ರಯತ್ನವನ್ನು ನಾವು ಯಾರೂ ಮಾಡ್ತಾಯಿಲ್ಲ. ನಾವೆಲ್ಲರೂ ಕೋರ್ಟ್ಗೆ ಬರ್ತಾಯಿದ್ವಿ. ಅದಕ್ಕೆ ನನ್ನ ಪ್ರಕಾರ ಹೇಳಬೇಕು ಅಂದರೆ ಮನುಷ್ಯನಿಗೆ ಭಯ ಮತ್ತು ಭಕ್ತಿ ಇರಬೇಕು. ಇರೋದ್ರಲ್ಲಿ ಸಂತೋಷವಾಗಿರಬೇಕು. ಒಂದಿನ ಖುಷಿಯಾಗಿ ಹೋಗಬೇಕು. ನಾನು ಮುಂದೆ ಇರೋ ಪಾರ್ಟಿಷನ್ ಸೂಟ್ಗಳು ನೋಡ್ತೀನಿ, ಅಣ್ಣ ತಮ್ಮಂದಿರು ಅದು ವ್ಯಾಲ್ಯೂ ಇದೆ, ಎಲ್ಲ ಕಷ್ಟ ಆಗ್ತದೆ, ಅರ್ಥ ಮಾಡ್ಕೊಳ್ತೀನಿ. ನಾವು ಚಿಕ್ಕದ್ರಲ್ಲಿದ್ದಾಗ ಚಿಕ್ಕ ತಮ್ಮನಿಗೆ ಏನೋ ಸ್ವಲ್ಪ ತಿನ್ನೋದ್ರಲ್ಲಿ ಕಮ್ಮಿ ಆದರೆ ನಮ್ಮ ಪಾಲನ ಕೊಟ್ಟು ಹೇಗೆ ತಿಂತಾರೆ ಅವ್ನ ಖುಷಿ ನಾವು ನೋಡ್ತಾ ಇದ್ದು. ಆ ಮನಸ್ಥಿತಿ ಇವತ್ತು ಇಲ್ದಂಗೆ ಆಗ್ಬಿಟ್ಟಿದೆ. ಅದು ಆಗಬಾರ್ದು ಅಂತ ನನ್ನ ಕಳಕಳಿ. ಮತ್ತು ಈ ಹಿರಿಯ ನಾಗರಿಕರ ದಿನಾಚರಣೆ ವಿಷಯಕ್ಕೆ ಬಂದರೆ ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದ್ದಾವೆ. ಮನೆಯಲ್ಲಿ ಈ ಹಿರಿಯರಿಗೂ ಮತ್ತು ಈ ಹೊಸ ನಮ್ಮ ಈಗಿನ ಜನ್ರೇಷನ್ ಮಕ್ಕಳುಗಳಿಗೂ ಆ ವ್ಯತ್ಯಾಸ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಸೊಸೈಟಿನೇ ನಮ್ಮ ಸಮಾಜದಲ್ಲಿ ಆಗ್ಬಿಟ್ಟಿದೆ. ಇವತ್ತು ಬುದ್ಧಿ ಹೇಳೋರೇ ಇಲ್ದಂಗೆ ಆಗ್ಬಿಟ್ಟಿದೆ. ಇವತ್ತು ಸ್ಕೂಲಲ್ಲಿ ಹೋದ್ರೂ ನೀನು 98 ಮಾರ್ಕ್ಸ್ ತೆಗ್ದಿರ, ಯಾಕಪ್ಪ ನೀನು 100 ಮಾರ್ಕ್ಸ್ ತೆಗ್ದಿಲ್ಲ ಅಂತಲೇ ಕೇಳ್ತಾರೆ ಹೊರತು ನೀನು ಬುದ್ಧಿವಂತ ಇದೆಯಾ, ನೀನು ಜೀವನದಲ್ಲಿ ಸಾಧಿಸಬಲ್ಲೆ ಅಂತ ಯಾರೂ ಹೇಳ್ತಾ ಇಲ್ಲ. ತಂದೆ ತಾಯಿಗಳು ಅಷ್ಟೇ, ಅವನ ಆಟ ಆಡಲಿಕ್ಕೆ ಬಿಡದಲ್ಲಿ ಅವನ ಕಟ್ಟು ನೀನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತೇಳಿ ಕೂರಿಸ್ಕೊಂಡು ಓದಿಸ್ತಾ ಇದ್ದಾರೆ. ಇವೆಲ್ಲ ಯಾಕೆ ಬರ್ತಾ ಇದೆ ಅಂತಂದರೆ ಹಿರಿಯರಿಲ್ಲ ನಮ್ಮ ಜೊತೆಯಲ್ಲಿ. ಮನೇಲಿ ಹಿರಿಯರಿಲ್ಲ. ನಮಗೆ ತಪ್ಪು ಮಾಡಿದಾಗ ನಮಗೆ ಬುದ್ಧಿ ಹೇಳೋರು ಹಿರಿಯರಿಲ್ಲ. ಇವತ್ತು ಹಿರಿಯರ ಮಾತನ್ನ ನಾವು ಕೇಳಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಸಮಯ ಇಲ್ಲ. ಇವತ್ತು ಪ್ರತಿಯೊಬ್ಬರು ಒತ್ತಡದಲ್ಲಿ ನಾವು ಬದುಕ್ತಾ ಇದ್ದೀವಿ. ಒತ್ತಡದಲ್ಲಿ ಜೀವನ ಸಾಧನೆ ಮಾಡ್ತಾ ಇದ್ದೀವಿ. ಏನು ಪ್ರಯೋಜನ ಇಲ್ಲ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಹುಶಃ ನಮ್ಗೆ ಅರ್ಥ ಆಗಬೇಕು ಅಂತಂದರೆ ನಾವು ಹಿರಿಯರಾದಾಗಲೇ ನಮ್ಗೆ ಅರ್ಥ ಆಗ್ತದೋ ಏನೋ. ಹಾಗಾಗಿ ಇಷ್ಟೆಲ್ಲ ತೊಂದರೆ ತಾಪತ್ರಯಗಳು ಇದ್ರೂ ಆ ಹಿರಿಯರಿಗೆ ಒಂದು ಜೀವನ ಇದೆ. ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು. ಅವ್ರಿಗೆ ಅನ್ಯಾಯ ಆಗಿದ್ದನ್ನು ಸರಿ ಮಾಡಬೇಕು ಅಂತ ಹೇಳ್ತಾ 2007ರಲ್ಲಿ ಒಂದು ಕಾನೂನು ತೊಗೊಂಬರ್ತಾರೆ. ಅದೇ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ 2007. ಈ ಕಾಯ್ದೆ ಬಂದಿದೆ. ಇದು ಹೇಗೆ ಕೆಲಸ ಮಾಡ್ತಾ ಇದೆ, ಇದ್ರದ್ದು ಹೊಣೆಗಳು ಏನಿದೆ, ಅದರ ಕಾರ್ಯವ್ಯಾಪ್ತಿ ಏನು ಅನ್ನೋದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಅದನ್ನು ಚಿಕ್ಕದಾಗಿ ಹೇಳಬೇಕು ಅಂತಂದರೆ ಈ ಕಾಯ್ದೆಯ ಮುಖ್ಯ ಉದ್ದೇಶ ಅಂತಂದರೆ ಹಿರಿಯ ನಾಗರಿಕರಿಗೆ ಜೀವನಾಂಶ, ಆಸ್ತಿ ರಕ್ಷಣೆ ಮಾಡುವಂಥದ್ದು ಮತ್ತು ವೈದ್ಯಕೀಯ ಸೇವೆಗಳನ್ನು ಒದಗಿಸುವುದು, ನಿರ್ಲಕ್ಷ್ಯ ತೋರಿಸುವ ಮಕ್ಕಳಿಗೆ ದಂಡ ಮತ್ತು 3 ತಿಂಗಳು ಸಜೆ ಇದೆ ಮತ್ತು ಎರಡನ್ನೂ ಕೊಡುವಂಥ ಒಂದು ಕಾನೂನು ಇದೆ ಅನ್ನೋದನ್ನೇ ಈ ಕಾರ್ಯಕ್ರಮದ ಉದ್ದೇಶ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಾವು ನಮ್ಮ ಸಂಪಾದನೆ ಮಾಡಿದಂಥ ಆಸ್ತಿನ
ನಮ್ಮ ಮಕ್ಕಳುಗಳ ಒಳ್ಳೆತನಕ್ಕೆ ನಾವು ನಮ್ಮನ್ನು ಮುಂದೆ ಚೆನ್ನಾಗಿ ನೋಡ್ಕೊಳ್ತಾನೆ, ಅವ್ನಿಗೆ ಈಗ ಅನುಕೂಲ ಆಗಲಿ ಅಂತೇಳಿ ನಾವು ಯಾವುದೋ ಒಂದು ದಾಖಲಾತಿ ಅವನಿಗೆ ಗಿಫ್ಟ್ ಡೀಡೋ ಏನೋ ಮಾಡಿರ್ತೀವಿ. ನಾಳೆ ಮಕ್ಕಳು ನಮ್ಮ ವಿರುದ್ಧವಾಗಿರ್ತಾರೆ, ನಮ್ಮನ್ನು ನೋಡ್ಕೊಳ್ಳೋರು ಯಾರಿರೋರು, ನಾವು ಬೀದಿಗೆ ಬಂದುಬಿಡ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ಅನ್ಯಾಯನ ತಡೆಗಟ್ಟಬೇಕು ಅಂತ ಹೇಳಿ ಈ ಒಂದು ಕಾಯ್ದೆಯನ್ನು ತರಲಾಗಿದೆ. ಈ ಕಾಯ್ದೆಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ಇದ್ರ ಉಪಯೋಗವನ್ನು ಪಡ್ಕೊಳ್ಬೇಕು. ಈ ಕೇಸ್ನ ಎಲ್ಲ ಕದಪ ಎಲ್ಲಿದೆ ಈ ನ್ಯಾಯಾಲಯ ಅಂತ ಹೇಳಿ ನಮಗೆ ಪ್ರಶ್ನೆ ಇದೆ. ಖಂಡಿತ ಇದು ಪ್ರತಿ ಜಿಲ್ಲೆಯಲ್ಲೂ ಹಿರಿಯ ನಾಗರಿಕರ ಟ್ರಿಬ್ಯುನಲ್ ಇದೆ. ಅಲ್ಲಿ ಟ್ರಿಬ್ಯುನಲ್ ಅಂತ ಸಪ್ರೇಟಾಗಿ ಅಲ್ಲಿ ನ್ಯಾಯಾಧೀಶರು ಇರ್ತಾರೆ, ಅವ್ರಿಗೆ ಮೆಜಿಸ್ಟ್ರೇಲ್ ಪವರ್ ಇರ್ತದೆ. ಅವರು ತಪ್ಪು ಮಾಡಿದಂಥ ಮಕ್ಕಳಿಗೆ ಯಾರು ತಪ್ಪನ್ನು ಮಾಡ್ತಾರೆ, ಅಂದರೆ ತಂದೆ ತಾಯಿನ ಸರಿಯಾಗಿ ನೋಡ್ಕೊಳ್ದಲ್ಲೇ ಅವ್ರನ್ನ ಯಾರು ಬೀದಿಗೆ ನಿಲ್ಲಿಸ್ತಾರೆ ಅಂಥವ್ರಿಗೆ ಶಿಕ್ಷೆ ಕೊಡುವಂಥ ಹಕ್ಕು ಅವ್ರಿಗಿದೆ. 3 ತಿಂಗಳವರೆಗೂ ಶಿಕ್ಷೆಯನ್ನು ಕೊಡ್ಬೋದು ಮತ್ತು ದಂಡವನ್ನು ವಿಧಿಸ್ಬೋದು. ಆದ್ದರಿಂದ ನೀವು ಇದರ ಬಗ್ಗೆ ನೀವು ಹೆಚ್ಚಿಗೆ ತಿಳ್ಕೊಳ್ಬೇಕು ಮತ್ತು ಈ ಕಾರ್ಯಕ್ರಮವನ್ನು ನೀವು ಉಪಯೋಗಿಸ್ಕೊಳ್ಬೇಕು. ಈ ಕಾರ್ಯಕ್ರಮದ ಉಪಯೋಗವನ್ನು ನೀವು ಪಡ್ಕೊಳ್ಬೇಕು. ಮತ್ತು ನಿಮಗೆಲ್ಲಾದರೂ ತೊಂದರೆ ಕಂಡು ಬಂದಲ್ಲಿ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಇಲ್ಲಿದೆ, ನಮ್ಮ ನ್ಯಾಯಾಲಯದಲ್ಲಿದೆ. ಅದೇ ರೀತಿ ಪ್ರತಿ ತಾಲೂಕು ಕಾನೂನು ಸೇವಾ ಸಮಿತಿ ಆಯಾ ಕೋರ್ಟ್ಗಳಲ್ಲಿ ಇರ್ತದೆ. ಇದು ನಮ್ಮ ತಾಲೂಕಿಗೆ ಅಲ್ಲದೆ ಜಿಲ್ಲೆ, ರಾಜ್ಯ ಮತ್ತು ದೇಶ, ಅಂದರೆ ತಾಲೂಕು ಕಾನೂನು ಸಮಿತಿ, ಜಿಲ್ಲಾ ಕಾನೂನು ಸೇವಾ ಸಮಿತಿ, ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪದಾಧಿಕಾರ ಮತ್ತು ಡೆಲ್ಲಿಯಲ್ಲೂ ಇದೆ. ಅದ್ರದ್ದು ಉಪಯೋಗವನ್ನು ಪಡ್ಕೊಳ್ಬೇಕು ಮತ್ತು ಅದು ಇರುವ ಬಗ್ಗೆ ತಿಳ್ಕೊಳ್ಬೇಕು. ಅದ್ರ ಕೆಲಸ ಮತ್ತು ಕಾರ್ಯವೈಖರಿ ಏನು ಅಂತ ನೀವು ತಿಳ್ಕೊಳ್ಬೇಕು. ಅದ್ರ ಕೆಲಸ ಮತ್ತು ಕಾರ್ಯವೈಖರಿ ಏನಪ್ಪ ಅಂತಂದರೆ ಉಚಿತವಾಗಿ ಕಾನೂನಿನ ಅರಿವನ್ನು ನೀಡುವಂಥದ್ದು, ಅರಿವು ಮತ್ತು ನೆರವನ್ನು ನೀಡುವಂಥದ್ದು. ಅದರ ಅಡಿಯಲ್ಲಿ ಇವತ್ತು ಕಾನೂನಿನ ಅರಿವನ್ನು ನಾವು ಮಾಡ್ತಾಯಿದ್ದೀವಿ. ಕಾನೂನಿನ ಅರಿವು ನೆರವು ಅಂತಂದರೆ ಕೋರ್ಟಲ್ಲಿ ಆಲ್ರೆಡಿ ಕೇಸ್ ದಾಖಲಾಗ್ಬಿಟ್ಟಿದೆ. ಆಮೇಲೆ ಎರಡೂ ಪಕ್ಷಗಾರರಿಗೆ ಕೇಸನ್ನ ಕ್ಲೋಸ್ ಮಾಡಿಕೊಳ್ಳುವ ಹಿಡಿತ ಇರ್ತದೆ. ಅಂಥ ಸಂದರ್ಭದಲ್ಲಿ ನೀವು ಕೋರ್ಟಿಗೆ ಗಮನಕ್ಕೆ ತಂದಾಗ, ಕೋರ್ಟ್ಗೆ ಹೇಳಿದಾಗ ಲೋಕ್ ಅದಾಲತ್ ಮೂಲಕ ಪಂಚಾಯಿತಿ ಮಾಡಿ ಮುಗಿಸುವಂಥದ್ದು. ಇಲ್ಲ ನೀವು ಕೋರ್ಟಲ್ಲಿ ಕೇಸ್ಗಳನ್ನ ಮುಗಿಸ್ಕೊಳ್ತೀವಿ ಅಂತ ನೀವು ಕೋರ್ಟ್ ಗಮನಕ್ಕೆ ತಂದರೆ ಅದ್ರ ಬಗ್ಗೆ ಮೀಡಿಯೇಷನ್ ಮಾಡಿ ಕ್ಲೋಸ್ ಮಾಡೋಂಥದ್ದು. ಮತ್ತು ಪ್ರತಿ 3 ತಿಂಗಳಿಗೆ ನಮಗೆ ಲೋಕ್ ಅದಾಲತ್ ಅಂತೇಳಿ ನಮ್ಮ ಕೋರ್ಟಲ್ಲಿ ನಡೆಯುತ್ತೆ. ಅದಕ್ಕೆ ಎಲ್ಲರೂ ಸಹಕರಿಸ್ಬೇಕು. ಪ್ರತಿ ಸತಿನೂ ನಾವು ಕೇಸ್ಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರ ಕೇಸ್ಗಳನ್ನ ಮುಗಿಸ್ಕೊಳ್ಬೋದು. ಅದರ ಉಪಯೋಗ ಪಡ್ಕೊಳ್ಬೇಕು. ಆಮೇಲೆ ಇದು ಕಾನೂನಿನ ಅರಿವು ಜೊತೆಗೆ ಕಾನೂನಿನ ನೆರವು ಬೇರೆ ತಾಲೂಕು ಕಾನೂನು ಸೇವಾ ಸಮಿತಿ ನೀಡ್ತದೆ. ಕಾನೂನಿನ ನೆರವು ಅಂತಂದರೆ ಹಿಂದುಳಿದವರು, ಮಹಿಳೆಯರು, ಮಕ್ಕಳು, ನಿರಾಶ್ರಿತರು, ಶೋಷಣೆಗೆ ಒಳಗಾದವರು, ಇಂಥ ವ್ಯಕ್ತಿಗಳಿಗೆ ಉಚಿತವಾಗಿ ಕಾನೂನಿನ ಸಹಾಯವನ್ನು ನೀಡಲಾಗ್ತದೆ. ಅಂಥವ್ರಿಗೆ ಉಚಿತವಾಗಿ ವಕೀಲರನ್ನ ನೇಮಿಸಿ ಅವ್ರಿಗಿರುವಂಥ ಕೇಸ್ಗಳನ್ನ ನಾವು ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ನಡೆಸಲಾಗ್ತದೆ. ಅದ್ರ ಉಪಯೋಗನ ಪಡ್ಕೊಳ್ಬೇಕು. ಇದು ಅಲ್ಲದೆ ಯಾರಿಗೆ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಮ್ಮಿ ಇದೆ, ಅವರು ಬಂದು ನನಗೆ ವಕೀಲರು ಬೇಕು, ನನಗೆ ನೇಮಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರೆ ಅವ್ರ ವಕೀಲರನ್ನ ತಾಲೂಕು ಕಾನೂನು ಸೇವಾ ಸಮಿತಿ ಕಡೆಯಿಂದ ನೀವು ನೇಮಿಸ್ಕೊಳ್ಬೋದು. ಇದರ ಉಪಯೋಗವನ್ನು ನೀವು ಪಡ್ಕೊಳ್ಬೇಕು. ಹಿರಿಯ ನಾಗರಿಕರ ಕಾನೂನು ಏನಿದೆ, ಕಾಯ್ದೆ ಏನಿದೆ ಅದನ್ನು ನೀವು ತಿಳ್ಕೊಂಡು ನಿಮಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಕೋರ್ಟು ಸಹ ನಿಮ್ಮ ಜೊತೆಗೇ ಇದೆ. ಮತ್ತು ಸದರಿ ಕಾನೂನಿನಂತೆ ನೀವು ಜಿಲ್ಲಾಡಳಿತದ ಮುಂದೆ ಹೋಗಿ ನೀವು ಟ್ರಿಬ್ಯುನಲ್ ಮುಂದೆ ನೀವು ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಅದರಿಂದ ಪರಿಹಾರ ನೀವು ಪಡ್ಕೊಳ್ಬೋದು. ಪ್ರಮುಖವಾಗಿ ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂಥ ಹಿರಿಯರೇ ಹಾಗೂ ಕಿರಿಯರೇ. ಯಾಕಂತಂದರೆ ಈ 2 ಅಂಶವನ್ನು ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಇಬ್ಬರೂ ಕೂಡ ಪ್ರಾಮುಖ್ಯವನ್ನು ವಹಿಸಿದೆ. ಇವತ್ತು ಕಾರ್ಯಕ್ರಮ ಈಗ ಹಿರಿಯ ನಾಗರಿಕರಿಗೆ ಕಾನೂನು ಅರಿವನ್ನು ತಿಳಿಸೋದಾದರೂ ಕೂಡ ಅಥವಾ ನಾಗರಿಕ ದಿನಾಚರಣೆ ಆಚರಣೆ ಆದರೂ ಕೂಡ ಅದರಲ್ಲಿ ಪ್ರಮುಖವಾದಂಥದ್ದು ನೀವು ಕಿರಿಯರು ಕೂಡ ಅಷ್ಟೇ ಪ್ರಮುಖ. ಯಾಕಂತ ನಾನು ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಕಾರ್ಯಕ್ರಮವನ್ನು ಹಿರಿಯ ನಾಗರಿಕರ ದಿನಾಚರಣೆಯನ್ನು ನಿಮಗೆ ಹಿರಿಯರಿಗೆ ಮಾತ್ರ ಹೇಳೋದ್ರಿಂದ ಪ್ರಯೋಜನ ಇಲ್ಲ. ಅದನ್ನು ಇದೊಂದು ಒಳ್ಳೆಯ ಈ ದಿನಾಚರಣೆಯನ್ನು ಆಚರಿಸ್ತಿರೋದು ಅಂತ ಶುಭ ಸೂಚನೆ ಎನ್ನುವಂಥದ್ದಲ್ಲ, ನಾವು ಎಷ್ಟರ ಮಟ್ಟಿಗೆ ಸಮಾಜದಲ್ಲಿ ಹದಗೆಟ್ಟಿದ್ದೇವೆ ಅನ್ನುವಂಥದ್ದನ್ನು ತೋರಿಸ್ತದೆ. ಯಾಕಂತಂದರೆ ಈ ಸಮಾಜದಲ್ಲಿ ನಾವು ಈ ಒಂದು ದಿನಾಚರಣೆ ಆಚರಿಸ್ತಿದ್ದೆ ಅಂತ ಹೇಳಿದ್ರೆ ಅದೆಲ್ಲದಕ್ಕೂ ಒಂದು ಕಾರಣಗಳಿದೆ.
ಈ ದಿನಾಚರಣೆಯನ್ನು ಕೆಲವು ದಿನಾಚರಣೆಯನ್ನು ಒಳ್ಳೆಯ ರೀತಿಯಿಂದ ಅಥವಾ ಒಳ್ಳೆಯ ಉದ್ದೇಶಕ್ಕಾಗಿ ನಾವು ಆಚರಿಸ್ತೀವಿ. ಆದರೆ ಇದು ಏನಾಗಿತ್ತು ಅಂದರೆ ನಾವು ನಮ್ಮನ್ನು ಹುಟ್ಟಿ ಬೆಳೆಸಿ ನಮ್ಮನ್ನು ಬೆಳೆಸಲಿಕ್ಕೋಸ್ಕರ ಅಥವಾ ನಮ್ಮ ಜೀವನದಲ್ಲಿ ನಮ್ಮನ್ನು ಉನ್ನತ ಮಟ್ಟಕ್ಕೆ ತಲುಪಿಸೋದಕ್ಕೋಸ್ಕರ ನಮ್ಮ ಜೀವನವನ್ನೇ ತ್ಯಾಗ ಮಾಡಿದಂಥ ಅಥವಾ ಜೀವನವನ್ನೇ ತ್ಯಾಗ ಮಾಡಿದಂಥ ಹಿರಿಯವರನ್ನು ನಾವು ಯಾವ ರೀತಿಯಲ್ಲಿ ಕಡೆಗಣಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾವು ಜನರಿಗೆ ಅರಿವನ್ನು ಕೊಡಬೇಕು ಅನ್ನುವಂಥದ್ದು. ಅದನ್ನು ಯಾರು ತಿಳ್ಕೊಳ್ಬೇಕಾಗತ್ತೆ? ಹಿರಿಯರು ಬೇಕಾಗಿಲ್ಲ. ಯಾಕಂತಂದರೆ ಅವರು ಅದು ದಾಟಿ ಬಂದಿದ್ದಾರೆ, ಆ ಏಜನ್ನು ನೀವು ದಾಟಿ ಬಂದಿದ್ದೀರಿ. ತಿಳ್ಕೊಳ್ಬೇಕಾದ್ರು ನಮ್ಮಂಥವ್ರು ಕಿರಿಯವರು. ಮತ್ತು ಎಷ್ಟು ನಾವು ಸಮಾಜದಲ್ಲಿ ಅಥವಾ ನಮ್ಮ ತಂದೆ ತಾಯಿಗಳನ್ನಾಗಲಿ ಹಿರಿಯರನ್ನಾಗಲಿ ಗೌರವಿಸ್ತಾ ಇದ್ದೀವಿ ಅಥವಾ ಅವರನ್ನು ಎಷ್ಟು ನಾವು ಬೆಳೆದು ಈಗ ಒಂದು ಹಂತಕ್ಕೆ ಬಂದ ಮೇಲೆ ಅವರನ್ನು ಎಷ್ಟು ನಗಣ್ಯವಾಗಿ ಅವ್ರನ್ನ ಸಮಾಜದಲ್ಲಿ ಯಾವುದೇ ಒಂದು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲವನ್ನ ಅನ್ನುವಂಥ ವಿಚಾರವನ್ನು ನಾವು ಕಿರಿಯರು ಅರ್ಥ ಮಾಡಿಕೊಂಡ್ರೆ ಹಿರಿಯರಿಗೆ ಕೊಡಬೇಕಾದಂಥ ಗೌರವ, ಅವರಿಗೆ ಸಿಗಬೇಕಾದಂಥ ಗೌರವ ಸಿಗ್ತದೆ ಅನ್ನುವಂಥ ವಿಚಾರಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಇದ್ದೀವಿ. ಎಲ್ಲರೂ ತಿಳ್ಕೊಳ್ಬೇಕನ್ನುವಂಥ ನಾವು ಜೀವನದಲ್ಲಿ ಮನುಷ್ಯ ಹೇಗಂತಂದರೆ ಹುಟ್ಟುವಾಗ ನಮಗೆ ಈ ದಿನಾಚರಣೆ ಬಗ್ಗೆ ಮಾತಾಡುವಾಗ ಅಥವಾ ಯೋಚನೆ ಮಾಡುವಾಗ ಅದರ ಅಂಶಗಳ ಬಗ್ಗೆ ಒಂದು ಸ್ವಲ್ಪ ನಾವು ಈಗ ಮಾತಾಡುವಾಗ ಒಂದು ಮೆಲುಕು ಹಾಕಬೇಕಾಗುತ್ತೆ. ಏನಂತ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅದನ್ನು ಯೋಚನೆ ಮಾಡಿದಾಗ ಲೈಫ್ ಅನ್ನುವಂಥದ್ದು ತುಂಬ ಬ್ಯಾಕ್ ಹೋಗಿತ್ತು. ನಾವೀಗ ಇಷ್ಟು ವರ್ಷ ನಾವೀಗ 36-37 ವರ್ಷಗಳನ್ನು ಕಳೆದು ನಾವು ಬಂದಿದ್ದೀವಿ. ನನ್ನ ಬಾಲ್ಯದ ಅವಸ್ಥೆಗೆ ಹೋಗ್ತಾ ಇದೆ ಜೀವನ ಅನ್ನುವಂಥದ್ದು. ಯಾಕಂತಂದರೆ ನಾವು ಚಿಕ್ಕವರಾಗಿರುವಾಗ ನಾವು ಯೋಚನೆ ಮಾಡ್ತಾ ಇದ್ದೀವಿ, ನಮ್ಮ ಮನೆಗೆ ಅಪ್ಪ ಅಥವಾ ನಮ್ಮ ಅಜ್ಜ ಅಜ್ಜಿ ಅಮ್ಮ ಎಲ್ಲಾದರೂ ಹೊರಗಡೆ ಹೋಗಿದ್ದಾರೆ ಅಂತಂದರೆ ನಮ್ಗೆ ಆದ ಖುಷಿ. ಯಾಕಂತಂದರೆ ಮನೆಯಲ್ಲಿ ಅವ್ರು ಇಲ್ಲ ಅಂತ ಖುಷಿ ಅಲ್ಲ, ಹೊರಗಡೆ ಹೋದಾಗ ಬರುವಾಗ ಏನಾದರೂ ಇಟ್ಕೊಂಡು ಬರ್ತಾರೆ ಅನ್ನುವಂಥದ್ದು, ಏನಾದರೂ ತಿಂಡಿ ತರ್ತಾರೆ. ನಮ್ಮನ್ನು ನಾವು ಮರೆತರೂ ಕೂಡ ಅವ್ರು ಮರೆಯಲ್ಲ. ಅದು ನನ್ನ ಮಗ ಇದ್ದಾನೆ, ನನ್ನ ಮೊಮ್ಮಗ ಇದ್ದಾನೆ ಅನ್ನುವಂಥ ನೆನಪಲ್ಲಿ ಇಟ್ಕೊಂಡು ಒಂದು 10 ರೂಪಾಯಿದಾದರೂ ಅವ್ರ ಹತ್ರ ಇತ್ತೋ ಇಲ್ವೋ 10 ರೂಪಾಯಿದಾದ್ರು ತಿಂಡಿ ತಗೊಂಡು ಬರ್ತಾರೆ. ಬಂದು ಆ ಮಗುವಿಗೆ ಅಲ್ಲಿ ಅವ್ರಿಗೆ ಏನಾದರೂ ಆ ರೂಪಾಯಿ ಮೌಲ್ಯ ಮುಖ್ಯ ಅಲ್ಲ, ನನ್ನ ಮಗುವಿಗೆ ಏನಾದರೂ ಕೊಡಬೇಕು ನಾನು ಅನ್ನುವಂಥದ್ದು ಆ ಒಂದು ಪ್ರೀತಿಯಲ್ಲಿ ಬರ್ತಾರೆ. ನಾವು ಅದನ್ನು ಕಾಯ್ತಾ ಇರ್ತೀವಿ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಆ ಅವಸ್ಥೆಯನ್ನು ದಾಟಿ ಇವತ್ತು ನಾವು ಇಲ್ಲಿವರೆಗೆ ಬಂದಿದ್ದೀವಿ. ಅವರ ಎಲ್ಲ ಜೀವನವನ್ನು ತ್ಯಾಗ ಮಾಡಿ ಅವರು ಏನೇನು ಬೇಕೋ ನಮಗೆ ಅದನ್ನೆಲ್ಲವನ್ನು ಕೊಟ್ಟು ಇವತ್ತು ನಾವು ಈ ಹಂತದಲ್ಲಿದ್ದಾಗ ಅವರು ಏನಾದರೂ ನಮಗೆ ಒಂದು ತಿಂಡಿ ತಿನಿಸುಗಳು ಬಿಡಿ, ಒಂದು ಮೆಡಿಕಲ್ ಅವಶ್ಯಕತೆ ಇದೆ ಅಂದರೆ ನಮಗೆ ಆಸ್ಪತ್ರೆಗೆ ಹೋಗಬೇಕು ಅಥವಾ ಏನಾದರೂ ಸಮಸ್ಯೆ ಇದೆ ಅಂದರೆ ಅದಕ್ಕೆ ನಾವು ಸ್ಪಂದಿಸೋಕ್ಕೂ ಇವತ್ತು ರೆಡಿ ಆಗ್ತಾ ಇಲ್ಲ. ಅದು ಎಷ್ಟರ ಮಟ್ಟಿಗೆ ನಾವು ಸಮಾಜದಲ್ಲಿ ಹದಗೆಟ್ಟು ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತಂದರೆ ನಾವು ನಾವು ಇಂಡಿಪೆಂಡೆನ್ಸ್ ಬರುವುದನ್ನು ಯೋಚನೆ ಮಾಡಿ ನಾವು ಸ್ವತಂತ್ರರಾಗಿದ್ದೀವಿ ಅನ್ನುವಂಥದ್ದು ವಿಚಾರ ಹೇಳ್ತೀವಿ. ಆದರೆ ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ಅದು ಈ ವೈಯಕ್ತಿಕ ಸ್ವಾತಂತ್ರ್ಯ ಅಥವಾ ನನ್ನ ಒಬ್ಬನನ್ನು ಬೆಳವಣಿಗೆ ಮಾಡಿಕೊಳ್ಳುವುದು ಸ್ವಾತಂತ್ರ್ಯ ಆಗಲ್ಲ. ನಾವೆಲ್ಲರೂ ಒಟ್ಟಿಗಿರುವಾಗ ನಾವು ಹಿಂದಿನ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಸ್ವಾತಂತ್ರ್ಯ ಬಂದ ತಕ್ಷಣದಲ್ಲಿ ನಾವು ಯೋಚಿಸಿದಾದರೆ ಆವಾಗ ಸಮಾಜದಲ್ಲಿ ಎಷ್ಟು ಒಂದು ಅನ್ಯೋನ್ಯತೆ ಇದೆ. ಒಂದು ಮನೆಯಲ್ಲಿ ಸಾಹೇಬರು ಹೇಳಿದಾಗೆ ಮನೆಯಲ್ಲಿ ಒಂದು ಕುಟುಂಬ ಇದೆ, ಅದು ಎಷ್ಟು ಗೌರವ ಇದೆ. ನಾನು ಮನೆಯಲ್ಲಿ ಕೂತಾಗ ನನಗೆ ಈಗಲೂ ನೆನಪಿದೆ. ಇವತ್ತು ಕೂಡ ನಾವು ಅದನ್ನು ಮಾಡ್ತೀವಿ. ಇವತ್ತು ನಾವೀಗ ಜುಡಿಷಿಯಲ್ ಆಫೀಸರ್ ಆಗಿದ್ರು ಕೂಡ ಊರಿಗೆ ಹೋದರೆ ನಾವು ಅದನ್ನು ತೋರಿಸ್ಕೊಳ್ಳೋದು. ಮನೆಗೆ ಹೋದರೆ ನಮ್ಮ ತಂದೆ ತಾಯಿನೋ ಹಿರಿಯರು ಅಜ್ಜನೋ ಅಜ್ಜಿನೋ ಯಾರ ಮನೆಯಲ್ಲೂ ಬಂದರೂ ಕೂಡ ನಾವು ಚೇರಲ್ಲಿದ್ದರೆ ತಕ್ಷಣ ಎದ್ದು ಕೆಳಗೆ ಕೂರ್ತೀವಿ, ಅವ್ರು ಕೂತ್ಕೊಳ್ಳಿ ಅಂತೀವಿ. ಅಥವಾ ಅವರು ಇರುವಾಗ ಅವರು ಚೇರಲ್ಲಿ ಕೂತಿರುವಾಗ ನಾವು ಅಲ್ಲಿ ಕೂರಲ್ಲ. ಇನ್ನು ನಾವು ಈಗಿನ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ದೊಡ್ಡವ್ರು ಬಂದು ಬಸ್ಸು ಮತ್ತು ಮನೆಯಲ್ಲಿ ಎಲ್ಲಾದರೂ ಕೂಡ ಅವ್ರು ನಿಂತ್ಕೊಂಡೇ ಇದ್ದರೂ ಕೂಡ ನಾವು ಅಲ್ಲೇ ಕೂತ್ಕೊಂಡೇ ಇರ್ತೀವಿ. ಅದರಲ್ಲೂ ಕೂಡ ಹೇಗೆ ಕೂತ್ಕೊಂಡಿರ್ತೀವಿ ಅಂದರೆ ಅವರೇ ಹಿರಿಯರು ಅನ್ನೋ ರೀತಿಯಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು, ಅದು ನಾನು ಹೇಳ್ತಾ ಇರೋದು ತಪ್ಪನ್ನುವಂಥ ಕಾಲ ಮೇಲೆ ಕಾಳು ಹಾಕ್ಕೊಂಡಿರುವಂಥದ್ದು ಅವನ ಪರ್ಸನಲ್ ಲೈಫಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿರ್ಬೋದು. ಆದರೆ ನಮ್ಮ ಸಂಸ್ಕಾರವನ್ನು ನಾವು ಯೋಚನೆ ಮಾಡೋದಾದರೆ ಹೇಗೆ ಅಂತೇಳಿ ನಾನು ಕೂಡ ಇವತ್ತು ಚಿಕ್ಕವನಾಗಿದ್ದವನು ಅಥವಾ ನಾನು ಯಂಗ್ಸ್ಟರ್ ಆಗಿದ್ದವನು ಒಂದೊಂದು ದಿನ ಸಮಾಜದಲ್ಲಿ ನಾನು ಕೂಡ ಒಬ್ಬ ಹಿರಿಯ ನಾಗರಿಕನಾಗ್ತೀನಿ ಅನ್ನುವಂಥ ಭಾವನೆ ನಮ್ಮಲ್ಲಿ ಇರಬೇಕು. ಆ ಗೌರವವನ್ನು ನಾವು ಇವತ್ತು ಯಾವ ರೀತಿಯಲ್ಲಿ ಕೊಡ್ತೀವೋ ಆ ಗೌರವವನ್ನು ನಮ್ಗೆ ವಾಪಸ್ ಬರ್ತದೆ. ಬೂಮರ್ಯಾಂಗ್ ನಾವು ಹೆಂಗಾಗ್ತೀವೋ ಅದು ವಾಪಸ್ ಬರ್ತದೆ ಅಂತ. ನಾವು ಇವತ್ತು ಗೌರವ ಕೊಟ್ಟರೆ ನಮಗೆ ಆ ಗೌರವ ನಾಳೆ ಸಿಗ್ತದೆ. ನಾವು ಒಬ್ಬರಿಗೆ ಗೌರವವನ್ನು ಕೊಡದೆ ನಮ್ಗೆ ಆ ಗೌರವ ಬೇಕು ಅನ್ನುವಂಥದ್ದು ಅದು ಒಳ್ಳೆಯ ಮನಸ್ಥಿತಿಯ ವ್ಯಕ್ತಿಯ ಯೋಚನೆಗಳಲ್ಲ ಅನ್ನುವಂಥ ವಿಚಾರ. ನಾವು ಹೇಗೆ ಸಮಾಜ ಹೋಗ್ತಾ ಇದೆ ಅಂತಂದರೆ, ನಮ್ಮನ್ನು ಹುಟ್ಟಿ ಬೆಳೆಸಿ ನಮ್ಮನ್ನು ಈ ಒಂದು ಸಮಾಜದಲ್ಲಿ ಒಳ್ಳೆ ಸ್ಥಾನಕ್ಕೆ ತಂದುಕೊಟ್ಟಿರ್ತಾರೆ. ಮನೆಗೆ ಹೋದಾಗ ಅವರು ಒಂದು ಸ್ಥಾನಕ್ಕೆ ಹೋದ್ಮೇಲೆ ಮನೆಗೆ ಹೋಗುವಾಗ ಅವರನ್ನು ಕಡೆಗಣಿಸ್ತಾರೆ. ನಾವೀಗ ನಮ್ಮ ಜೀವನ ಚಕ್ರವನ್ನು ಯೋಚಿಸಿದಾದರೆ 4 ಚಕ್ರಗಳಿದ್ದಾವೆ. ಬಾಲ್ಯಾವಸ್ಥೆ, ನಮಗೆ ಗೃಹಸ್ಥಾಶ್ರಮ, ವಾನಪ್ರಸ್ಥ ಹಾಗೂ ಸನ್ಯಾಸ ಅನ್ನುವಂಥದ್ದು. ಆದರೆ ಇಂದಿನ ದಿನಗಳನ್ನು ನಾವು ಯೋಚನೆ ಮಾಡ್ತಾಯಿದ್ರೆ ಒಂದು ಕಡೆಯಲ್ಲಿ ಏನು ಬಾಲ್ಯಾವಸ್ಥೆ ಅನ್ನುವಂಥದ್ದನ್ನು ನಾವು ಥಿಂಕ್ ಮಾಡೋದಾದರೆ ನಾವು ಹೇಗಾಗ್ತಾ ಇದ್ದೀವಿ ಅಂತಂದರೆ ಹುಟ್ಟಿದ ಮಕ್ಕಳನ್ನು ಕೂಡ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಆ ಬಾಲ್ಯಾವಸ್ಥೆ ಅನ್ನುವಂಥದ್ದು ಈಗ ಅನಾಥಾಶ್ರಮ ಅನ್ನುವಂಥ ಮಟ್ಟಿಗೆ ಅದು ಬೆಳೀತಾ ಇದೆ. ಇನ್ನೊಂದು ಗೃಹಸ್ಥಾಶ್ರಮ ಏನೋ ಸದ್ಯಕ್ಕೆ ಪರವಾಗಿಲ್ಲ, ಏನು ಕುಟುಂಬ ಇದೆ ಅದು ಹೋಗಿದೆ ಸಂಪೂರ್ಣವಾಗಿ. ಏನು ಎಲ್ಲರೂ ಕೂಡ ಒಂಟಿ ಜೀವನ, ನಾವು ನಮ್ಮದು ಒಂದು ಸಿಂಗಲ್ ಲೈಫ್ ಇದ್ದರೆ ಸಾಕು ಅನ್ನುವಂಥದ್ದು. ಆದರೂ ಗೃಹಸ್ಥಾಶ್ರಮ ಅನ್ನುವಂಥದ್ದು ಏನಾಗಿದೆ ಅಂತಂದರೆ ಈಗ ನಾವು ಏನು ನಮ್ಮ ವೃದ್ಧಾಶ್ರಮ ಅನ್ನುವ ರೀತಿಯಲ್ಲಿ ಅದು ಬೆಳವಣಿಗೆ ಆಗ್ತಾ ಇದೆ. ಎಲ್ಲಾದರೂ ಕೇಳಿದರೆ ನಾವೀಗ ಚಿಕ್ಕವರಿರುವಾಗ
ಸಾಧಾರಣವಾಗಿ ಈ ಬಾಲ್ಯ ಏನು ಮಕ್ಕಳನ್ನು ಅನಾಥಾಶ್ರಮ ಅನ್ನೋದು ಸ್ವಲ್ಪ ಮಟ್ಟಿಗೆ ಕೇಳಿದ್ವಿ. ವೃದ್ಧಾಶ್ರಮ ಅನ್ನುವಂಥದ್ದು ನಾವು ಈಗ ಒಂದು 10-15 ವರ್ಷಗಳಿಂದ ಈಚೆಗೆ ಕೇಳುವಂಥ ವಿಚಾರ ಆಗ್ತಾ ಇದೆ. ಅದು ಎಷ್ಟು ಬೆಳವಣಿಗೆ, ನಾವು ಹೇಳ್ತೀವಿ ನಮ್ಮ ದೇಶ ಬೆಳವಣಿಗೆ ಆಗ್ತದೆ, ಯಾವ ರೀತಿಯಲ್ಲಿ ಬೆಳವಣಿಗೆ ಆಗ್ತದೆ ಅನ್ನುವಂಥದ್ದು ನಿಜವಾಗಿ ಆಗ್ತಾ ಇದೆ, ಒಳ್ಳೆ ರೀತಿಯಲ್ಲೂ ಆಗ್ತಾ ಇದೆ. ಬಟ್ ನಮ್ಮ ಮನಸ್ಥಿತಿಗಳು ದಿನ ಹೋದಾಗೆ ನಾವು ಏನಾಗ್ತಾ ಇದ್ದೀವಿ, ಸ್ವಾರ್ಥತೆ ನಮ್ಮನ್ನು ಜಾಸ್ತಿ ಆಗ್ತಾ ಇದ್ದೀವಿ. ವೃದ್ಧಾಶ್ರಮಗಳು ಎಷ್ಟು ದಿನಕ್ಕೆ ಎಷ್ಟು ನೋಡ್ತಾ ಇದ್ದೀವಿ ನಾವು, ಎಷ್ಟು ಜಾಸ್ತಿ ಆಗ್ತಾ ಇದ್ದಾವೆ. ಅಲ್ಲಿ ಹೋಗಿ ನಾವು ನಮ್ಮನ್ನು ಬೆಳೆಸಿದವರನ್ನು ನಾವು ಅಲ್ಲಿ ತಗೊಂಡು ಹಾಕಿ ನೀವು ಅಲ್ಲಿರಿ ಅನ್ನುವಂಥದ್ದು ಅವರು ಮನಸ್ಸಿನಲ್ಲಿ ಎಷ್ಟು ಒಂದು ಖೇದ್ಯ ಅಥವಾ ಭಾವನೆ ಉಂಟಾಗಬಾರ್ದು. ನಾನು ಸಾಕಿದಂಥ ಮಗು ನನ್ನನ್ನು ಇವತ್ತು ಬೀದಿಯಲ್ಲಿ ಹಾಕಿದ್ದಾನೆ ಅನ್ನೋದು. ಯಾವುದೇ ಒಂದು ತಾಯಿ ತಂದೆ ತನ್ನ ಮಗುವನ್ನು ಹುಟ್ಟಿಸಿ ಬೆಳೆಸಿದರೆ ಅದು ಏನಕ್ಕೆ ಅವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ನನ್ನ ಜೊತೆ ಇದ್ದು ನಾನು ಸಾಯುವ ತನಕ ನನ್ನನ್ನು ನೋಡಿಕೊಂಡು ನನ್ನನ್ನು ಸತ್ತ ಮೇಲೆ ನನ್ನನ್ನು ಏನು ಸಂಸ್ಕಾರಗಳು ಮಾಡಬೇಕು ಅದನ್ನು ಮಾಡಲಿ, ಇಷ್ಟೇ ಅವ್ರು ಎಕ್ಸ್ಪೆಕ್ಟ್ ಮಾಡೋದು. ನೀನು ಅವರಿಗೆ ಆಸ್ತಿ ಮಾಡಬೇಕು, ಅವರಿಗೆ ಕೋಟಿಗಟ್ಟಲೆ ಕೊಡಬೇಕು, ಇದು ಯಾವ ತಂದೆ ತಾಯಿಗಳು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ಆದರೆ ನಾವೇನು ಸ್ವಾರ್ಥಿಗಳಾಗ್ತಾ ಇದ್ದೀವಿ ಅಂತಂದರೆ ನಮ್ಮ ಸ್ವಾರ್ಥಕ್ಕೆ ನಾವು ಮದುವೆ ಆಗಿಯೋ ಮಕ್ಕಳಾದ ಮೇಲೆ ನಮ್ಮ ಹೆಂಡತಿ ಮಕ್ಕಳು ಅಷ್ಟೇ ನಾವು ಸ್ವಾರ್ಥಿಗಳಾಗ್ತೀವಿ. ಅದೆಲ್ಲ ಲೈಫ್. ಒಂದು ನಾನು ಹೇಳಿದಂಗೆ ಅರ್ಥ ಮಾಡ್ಕೊಳ್ಬೇಕು, ನಾವು ಕೂಡ ಇದೆ, ನಾವು ಏನು ಮಾಡ್ತೀವಿ ನನ್ನ ಹೆಂಡತಿ ಮಕ್ಕಳು ಅನ್ನುವಂಥದ್ದು ಮಾತ್ರ ಸ್ವಾರ್ಥತೆ ನಾವು ಇಟ್ಕೊಂಡಿರ್ತೀವೋ ಅದೇ ಮುಂದೂ ಕೂಡ ನನ್ನ ಮಗನೂ ಕೂಡ ಅದೇ ಬರುತ್ತೆ. ನಾವು ಪಿಕ್ಚರಲ್ಲಿ ನೋಡ್ತೀವಿ, ನಾನು ಕೆಲವೊಂದು ವೀಡಿಯೋಗಳನ್ನು ನೋಡ್ತಾ ಇರ್ತೀವಿ, ಹೀಗೆ ಈ ರೀಲ್ಸ್ ಅಂತ ಮಾಡ್ತಾರಲ್ಲ, ಅದೇ ಹಾಗೆ ಆ ಮಗು ಏನು ಮಾಡುತ್ತೆ ಅಂತಂದರೆ ಅಜ್ಜಿಗೆ ಅತ್ತೆ ಸೊತೆ ಹಾಕ್ತಿರುವಂಥದ್ದು ಏನಂತಂದರೆ ಈ ತಟ್ಟೆಯಲ್ಲಿ ಯಾವುದೋ ಒಂದು ಹೊರಗಡೆ ಇರುವಂಥ ತಟ್ಟೆಯಲ್ಲಿ ಇಟ್ಟು ಅನ್ನ ಹಾಕ್ತಾ ಇರ್ತಾರೆ. ಆ ಅನ್ನ ಹಾಕಿದ ಮೇಲೆ ಸೈಡಿಗೆ ಇಟ್ಟಾಗ ಆ ಮಗು ಅದನ್ನು ಜೋಪಾನ ಮಾಡಿ ಇಟ್ಕೊಳ್ಳುತ್ತದೆ. ಯಾಕಂತ ಕೇಳಿದರೆ ತಾಯಿ ಯಾಕಂದರೆ ನಿಮಗೂ ಬೇಕಲ್ಲ ನೀವು ಮುಂದಾದ ಮೇಲೆ ಅಂತ. ಆ ರೀತಿಯ ಯಾಕಂತಂದರೆ ಥಿಂಕಿಂಗು ಕೂಡ ನಾವು ಮಕ್ಕಳನ್ನು ಕೂಡ ನಾವು ಮಕ್ಕಳನ್ನು ಹೇಗೆ ಬೆಳೆಸ್ಬೇಕಂತಂದರೆ ಅವರಿಗೆ ಬರೀ ಓದಿಸಿ ಅವರ ದೊಡ್ಡ ಸಮಾಜದಲ್ಲಿ ನಾವು ಒಬ್ಬ IAS IPS ಅಥವಾ ಬೇರೆ ಯಾವುದೋ ಜುಡಿಷಿಯಲ್ ಆಫೀಸರು ಯಾವುದೋ ದೊಡ್ಡ ಆಫೀಸರ್ಗಳಾಗಬೇಕು ಅನ್ನುವಂಥದ್ದಲ್ಲ. ಅವರ ಜೀವನ ಜೊತೆ ಎಷ್ಟು ಸಂಸ್ಕಾರ ಇದೆ ಅನ್ನುವಂಥದ್ದು ತಿಳ್ಕೊಳ್ಬೇಕು. ಒಬ್ಬ ಸಂಸ್ಕಾರವಾದಂಥ ವ್ಯಕ್ತಿ ಅವನ ವಿದ್ಯೆ ಇಲ್ಲದಿದ್ರೂ ಕೂಡ ಅವನ ಸಮಾಜದಲ್ಲಿ ಬೆಳೆದಿದ್ದಾನೆ, ದೊಡ್ಡ ಉನ್ನತ ಸ್ಥಾನಕ್ಕೆ ಹೋಗಿದ್ದಾನೆ ಅನ್ನುವಂಥದ್ದು ಹಲವಾರು ಉದಾಹರಣೆಗಳು. ಅಂಥ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಮಕ್ಕಳಿಗೆ ಅಂಥ ಶಿಕ್ಷಣವನ್ನು ನಾವು ಕಲಿಸಬೇಕು ಅನ್ನುವಂಥ ವಿಚಾರವನ್ನು ನಾನು ಹೇಳ್ತಾ ಇಲ್ಲಿ ಬಂದಂಥ ನಾನು ಹೆಚ್ಚಾಗಿ ಹೇಳ್ತಾ ಇರೋದು ಹಿರಿಯರಿಗಿಂತ ನಿಮಗೆ ಎಲ್ಲ ಇಲ್ಲಿ ಕಿರಿಯರು ಯಾರು ಇರ್ತೀರೋ ಅವರಿಗೆ ನೀವು ನಿಮ್ಮ ಮಕ್ಕಳಿಗೆ ನಾವು ಎಲ್ಲರೂ ಕೂಡ ಅದನ್ನು ಹೇಳಬೇಕು. ಅವರಿಗೆ ಪ್ರತಿ ದಿವಸ ನಾವು ಮಕ್ಕಳು ಹೇಗಂತಂದರೆ ನಾವು ಹೇಳೋದಕ್ಕಿಂತ ನಾವು ಮಾಡೋದನ್ನು ಅಥವಾ ನೋಡೋದನ್ನು ನಾವು ಮಾಡೋದನ್ನು ಅವ್ರು ಜಾಸ್ತಿ ನೋಡ್ತಾರೆ. ನೀವು ಡೈಲಿ ದೇವರ ಕೋಣೆ ಮುಂದೆ ಇಟ್ಟು ಪೂಜೆ ಮಾಡಿದರೆ ಅಥವಾ ಪುಸ್ತಕವನ್ನು ಓದಿದರೆ ಆ ಮಗು ನಾಳೆ ಬಂದು ಅಲ್ಲೇ ಕೂತ್ಕೊಂಡು ಆ ಪುಸ್ತಕವನ್ನು ನೋಡ್ತದೆ. ಅದೇ ನೀವು ನಾಳೆ ಡೈಲಿ ಮನೆಗೆ ಹೋಗಿ ಮೊಬೈಲ್ ಇಟ್ಕೊಂಡು ಅಲ್ಲಿ ಏನು ಮಾಡ್ತಾ ಇದ್ದಿದ್ರೆ ನಾಳೆಗೆ ಅದೇ ಕಲಿಯುತ್ತೆ ಅದು. ಯಾಕಂತಂದ್ರೆ ಹೇಗೆ ಅದು ಬಂದಂಗೆ ಜೊತೆಯಲ್ಲೇ ಬಂದುಬಿಡುತ್ತೆ, ನಾವು ಅದು ಕೇಳಿಕೊಡೋದು ಬೇಡ, ಅದು ಕಲ್ತ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಒಳ್ಳೆಯ ಸಂಸ್ಕಾರಗಳನ್ನು ನಾವು ಮನೆಯಲ್ಲಿ ಕಲ್ತ್ಕೋಬೇಕು. ನೀವು ತಂದೆ ತಾಯಿ ಗೌರವ ಕೊಟ್ಟರೆ ಅವರಿಗೆ ತಂದೆ ತಾಯಿಗಳಿಗೆ ಅತ್ತೆ ಮಾವ ಯಾರಿಗೆ ಆದರೂ ನಿಮ್ಮ ಮನೆಯಲ್ಲಿ ಹಿರಿಯವರಿಗೆ ಗೌರವವನ್ನು ಕೊಟ್ಟದಿದ್ದರೆ ಆ ಮಗುವನ್ನು ಕಲ್ತ್ಕೊಳ್ತದೆ. ನನ್ನ ಅಜ್ಜ ಅಜ್ಜಿ, ನನ್ನ ತಂದೆ ಮಾವ ಅಜ್ಜಿ ಚಿಕ್ಕಮ್ಮ ಇಂಥರ ಆ ಭಾವನೆಗಳು ಅವ್ರಿಗೆ ಬರ್ತದೆ. ಆದರೆ ನಾವು ಇಲ್ಲಿ ಅವರನ್ನು ಐಸೋಲೇಟ್ ಮಾಡೋಕ್ಕೆ ನೋಡ್ತೀವಿ. ಅವ್ರ ಹತ್ರ ಹೋಗಬೇಡಿ, ಅವರಿಂದ ದೂರ ಇರಿ, ಇದೆಲ್ಲ ಮಾಡಿಕೊಳ್ಳೆ ಅವರಿಗೆ ಅದೇ ಆ ಮನಸ್ಥಿತಿನೂ ಕೂಡ ಅವ್ರ ನೆಗೆಟಿವ್ ಥಾಟ್ಸ್ಗಳು ಬರ್ತವೆ. ಇಂಥ ವ್ಯವಸ್ಥೆಯನ್ನು ಮಾಡಬೇಡಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಹಿರಿಯ ನಾಗರಿಕರ ರಕ್ಷಣೆಗಾಗಿ ಒಂದು ಕಾನೂನು ಇದೆ. ಅದರಲ್ಲಿ ಅದೇ ಏನಾದರೂ ನೀವು ಈಗ ನಂಬಿಕೆ ಹೇಗಾಗಿದೆ ಅಂದರೆ ಈಗ ನಂಬಿಕೆಯನ್ನು ಸತ್ತೋಗಿದೆ ಸಮಾಜದಲ್ಲಿ ಅನ್ನುವಂಥ ರೀತಿಯಾಗಿದೆ. ಹಿಂದೆಲ್ಲ ಅದೇ ಹೇಳಿದಾಗೆ ಹಿಂದೆ ಒಬ್ಬರು ಮನೆಯಲ್ಲಿ ತಂದೆ ಅಥವಾ ಅಜ್ಜ ಒಂದು ಮಾತಾಡಿದರೆ ಅದನ್ನು ಯಾರೂ ಕೂಡ ಹಿಂದಕ್ಕೆ ತಳ್ತಾ ಇರಲಿಲ್ಲ ಅಥವಾ ಅದನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ. ಅದಕ್ಕೆ ಎಲ್ಲರೂ ಫಾಲೋ ಮಾಡ್ತಾಯಿದ್ರು. ಈವನ್ ಅದು ಆಗಲಿಲ್ಲ ಅಂತಂದರೆ ಊರಿನ ಹಿರಿಯರು ಅಂತಂದರು. ಅದು ನಮ್ಮ ಕಡೆಯೆಲ್ಲ ಸ್ವಲ್ಪ ಕಮ್ಮಿ ಇದೆ, ಬಟ್ ಈ ಕಡೆಯೆಲ್ಲ ಜಾಸ್ತಿ ಇದೆ. ಊರಿನ ಹಿರಿಯರಲ್ಲಿ ಅದನ್ನ ವಿಚಾರಗಳನ್ನು ಪ್ರಸ್ತಾಪಿಸೋದು ಒಳ್ಳೆಯ ವ್ಯವಸ್ಥೆ ಅದು. ಯಾವುದಾದ್ರೂ ಕೂಡ ನಾವು ದೊಡ್ಡದಾಗಿ ಬಿಡೋದಕ್ಕಿಂತ ಅಲ್ಲಿ ಏನಾಗಿರುತ್ತಂತಂದರೆ ನಾವು ಕೆಲವೊಂದು ಫೈಲ್ಸ್ಗಳನ್ನು ಅಥವಾ ಅಲ್ಲಿ ಏನು ಮಟೀರಿಯಲ್ಸ್ ಇರುತ್ತೆ ಅನ್ನುವಂಥ ರೀತಿಯಲ್ಲಿ ನಾವು ಜಡ್ಜ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಇರ್ತದೆ. ಬಟ್ ಅಲ್ಲಿ ನೀವು ಹಿರಿಯರು ಇರ್ತೀರಾ, ಊರಲ್ಲಿ ಇದ್ದವರು ಏನಾಗಿತ್ತು ನಿಮ್ಮ ವಿಸ್ಡಮ್ ಇದೆ, ನೀವು ಸಮಾಜದಲ್ಲಿ ಬೆರೆತಿದ್ರಿ. ಈಗ ಖಾಲಿ ಪುಸ್ತಕವನ್ನು ಓದೋದ್ರಿಂದ ಒಬ್ಬ ದೊಡ್ಡ ವ್ಯಕ್ತಿ ಅಥವಾ ಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಪಂಚ ಸುತ್ತಿದ್ರೂ ಕೂಡ ಅವನು ಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಇದೆ. ಆ ಪ್ರಪಂಚವನ್ನು ಸುತ್ತಿದ್ರಿ, ಜೀವನ ಚಕ್ರವನ್ನು ಸುತ್ತಿದ್ರಿ, ನಿಮ್ಗೆ ಆ ಅರಿವಿದೆ. ಅದರ ರೀತಿಯಲ್ಲಿ ನೀವು ಅವ್ರಿಗೆ ನ್ಯಾಯ ಕೊಡಲಿಕ್ಕೆ ಮಾಡ್ತೀರಾ. ಬಟ್ ಅದು ಒಳ್ಳೆ ರೀತಿಯಿಂದ ಆಗಲಿ ಅನ್ನುವಂಥದ್ದು ಕೆಲವೊಂದು ಬೇಡದೆ ಸಮಾಜದ ಅಥವಾ ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿರುವಂಥ ವ್ಯವಸ್ಥೆಗಳಿಗೆ ಬೇಡ, ಒಳ್ಳೆ ರೀತಿಯಿಂದ ಅಂಥದ್ದು ಆಗಲಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಅಂಥದ್ರಲ್ಲಿ ಈಗ ನೀವು ನಂಬಿಕೊಂಡು ಮಗನಿಗೆ ಏನು ಆಸ್ತಿಯನ್ನು ನಿಮ್ಮ ಸ್ವಯಾರ್ಜಿತ ಆಸ್ತಿಯನ್ನು ಅಥವಾ ಏನೊಂದು ಬರ್ಕೊಡ್ತೀರಾ, ಅವನು ನೋಡ್ಕೊಳ್ತೀನಿ ನಿಮ್ಗೆ ಚೆನ್ನಾಗಿ, ನಿಮ್ಮ ಕಡೆದಕ್ಕೆ ಆಗೋದಲ್ಲ ಏನೆಲ್ಲ ಕಿವಿ ತುಂಬಿರ್ಬೋದು ಯಾರಿಗಾದರೂ, ನಿಮ್ಮ ಮಕ್ಕಳಂತ ಯಾರಿಗಾದರೂ ಆಗಿರ್ಬೋದು, ಸ್ವಯಾರ್ಜಿತ ಯಾರಿಗೆ ಬೇಕಾದರೂ ಮಾಡ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ನೀವು ಏನು ಮಾಡ್ಬೋದು, ನನ್ನನ್ನು ನಾಳೆ ಅವನು ಮಾಡಿಕೊಟ್ಟ ಮೇಲೆ ನನ್ನನ್ನು ಬಿಟ್ಟಾಕಿದ್ರು ಅಥವಾ ಸಮಾಜದಲ್ಲಿ ಕಡೆಗಣಿಸಿದರೆ ಏನು ಮಾಡಬೇಕು, ಅಥವಾ ಮನೆ ಬೇದಿಗೆ ನನಗೆ ಬೇಕಾದಂಥ ಅವಶ್ಯಕತೆಗಳನ್ನೇ ಅವನ್ನ ಪೂರೈಸ್ತಾ ಇಲ್ಲ ಅನ್ನುವಂಥದ್ದಾದರೆ ನೀವು ಅದನ್ನು ಸೂಕ್ತ ಈಗ AC ಕೋರ್ಟ್ ಅಂತ ಬರುತ್ತೆ, ಅದ್ರ ಮುಂದೆ ನೀವು ಅರ್ಜಿಯನ್ನು ಹಾಕ್ಕೊಂಡು ಅದನ್ನು ಪ್ರಶ್ನಿಸಬಹುದು. ಅದನ್ನು ಸೂಕ್ತವಾಗಿ ಅದಕ್ಕೆ ಆದೇಶವನ್ನು ಪಡ್ಕೊಂಡು ನಿಮಗೆ ವಾಪಸ್ ಬರುವಂಥ ಒಂದು ಎಲ್ಲ ವ್ಯವಸ್ಥೆಗಳಿದೆ. ಹಾಗೆ ಅದರ ಬಗ್ಗೆ ನಿಮಗೆ ಅರಿವುಗಳು, ಕಾನೂನಿನ ಅರಿವುಗಳು ಅಥವಾ ನೆರವು ಬೇಕಾದಲ್ಲಿ ನಮ್ಮ ತಾಲೂಕು ಕಾನೂನು ಸಮಿತಿ ಅನ್ನುವಂಥದ್ದು ಸದಾ ನಿಮ್ಮೊಂದಿಗಿದೆ. ಇಲ್ಲಿ ನಮ್ಮ ಪ್ಯಾನಲ್ ವಕೀಲರಿರ್ತಾರೆ,
ನಮ್ಮ ಫ್ರಂಟ್ ಆಫೀಸಲ್ಲಿ ಇರ್ತಾರೆ. ನಿಮ್ಗೆ ಏನು ಬಂದರೂ ಕೂಡ ಸಮಸ್ಯೆಗಳನ್ನು ನೀವು ಇಲ್ಲಿ ಕೇಳಬಹುದು, ಅದಕ್ಕೆ ಸೂಕ್ತ ಪರಿಹಾರವನ್ನು ಪಡ್ಕೊಳ್ಬೋದು. ಅಂಥದ್ದು ಅದರಲ್ಲೂ ತುಂಬ ಸೂಕ್ಷ್ಮವಾಗೋದು, ಇನ್ನೂ ಸೂಕ್ಷ್ಮವಾಗಿದ್ದು ನಮ್ಮ ಒಂದು ಹಸ್ತಕ್ಷೇಪ ಅಥವಾ ನಮ್ಮ ಒಂದು ನೆರವು ಬೇಕಾಗ್ತದೆ. ನಾವು ಕೂಡ ಸದಾ ಅದಕ್ಕೆ ಟೈಮ್ ಪರ್ಮಿಟ್ಸ್ ಆದಾಗ, ಅಂದರೆ ಎಲ್ಲಿ ಟೈಮ್ ಸಿಕ್ಕಿದಾಗ ನಾವು ಕೂಡ ಅದಕ್ಕೆ ನಿಮ್ಗೆ ಸಹಕರಿಸ್ತೀವಿ. ಹಿರಿಯ ನಾಗರಿಕರ ಬಗ್ಗೆ ನನಗೆ ವಿಶ್ ಮಾಡೋದಕ್ಕೆ ಯಾವುದೇ ಅವಕಾಶ ಸಿಕ್ಕಿರಲಿಲ್ಲ. ಬರೀ ಹಿರಿಯರಿಗೆ ಅಷ್ಟೇ ಅಲ್ಲ, ನಾವು ಹೇಳ್ತಾ ಇರೋ ಮಾತಾಗಲಿ, ಮೋಸ್ಟ್ಲಿ ನಾನು ಚಿಕ್ಕವಳು ಅನಿಸ್ತೀನಿ ಹಿರಿಯರ ಬಗ್ಗೆ ಮಾತಾಡೋದಕ್ಕೆ. ನಾವು ಯಾವುದೇ ಸ್ಥಾನದಲ್ಲಿದ್ದರೂ ಹಿರಿಯರು ಯಾವಾಗಲೂ ನಮಗೆ ಇಲ್ಲಿ ಇರ್ತಾರೆ. ಇಲ್ಲಿ ಕಿರಿಯರು ಇರೋದ್ರಿಂದ ನಾವು ಹಿರಿಯರಿಗೆ ಹೇಳ್ಬೇಕಾಗಿಲ್ಲ, ಫಸ್ಟು ಕಿರಿಯರಿಗೆ ಹೇಳಬೇಕಾಗುತ್ತೆ. ನಾನು ಒಂದು ಸಾಲಿನ ಮೂಲಕ ನನ್ನ ಮಾತಿನ ಶುರು ಮಾಡ್ತಿದ್ದೀನಿ. ಹಳೆ ಮರದ ನೆರಳಲ್ಲಿ ಹೊಸ ಬೇರು ಅಂದಾಗೆ ನಾವು ಮರ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ಅದರ ಬೇರು ಭೂಮಿಲೇ ಇರುತ್ತೆ. ಆ ಭೂಮಿ ಇಲ್ಲ ಹಳೆ ಬೇರನ್ನು ನಾವು ಯಾವತ್ತೂ ಮರಿಬಾರ್ದು. ಆ ಹಳೆ ಬೇರು ಇರೋದ್ರಿಂದನೇ ಹೊಸ ಚಿಗುರು ಆ ಮರಕ್ಕೆ ಒಂದು ಸೌಂದರ್ಯ ಬರುತ್ತೆ. ಹಾಗಾಗಿ ನಮ್ಮ ಹಿರಿಯರು ಹಿರಿಯರ ದಿನಾಚರಣೆ ಆಚರಿಸೋದ ಮೂಲ ಉದ್ದೇಶ ಏನಂದರೆ ಬರೀ ಅವರಿಗೆ ಗೌರವ ಕೊಡೋದಷ್ಟೇ ಅಲ್ಲ, ಅವರ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಬೆಳಿಬೇಕು. ಹಾಗೆ ಅವ್ರ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ಕೆಲವರಿಗೆ ಅರ್ಥ ಮಾಡಿಸ್ಕೊಳ್ಬೇಕು. ಇಲ್ಲಿ ಸೇರುವಂತಹ ಎಲ್ಲ ಕಿರಿಯರು ಅದನ್ನು ಅರ್ಥ ಮಾಡಿಕೊಂಡು ಅವ್ರು ಏನು ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರಲ್ಲ ಅದನ್ನು ಅವ್ರಿಗೊಂದು ಇನ್ಸ್ಪಿರೇಷನ್ ಆಗುತ್ತೆ. ಮತ್ತು ನಾವು ಈ ಸ್ಥಾನದಲ್ಲಿದ್ದೀವಿ, ನಮಗೊಂದು ಈ ಸ್ಥಾನ ಸಿಕ್ಕಿದೆ ಅನ್ನೋದಕ್ಕೆ ಅವ್ರ ಪರಿಶ್ರಮ, ಅವ್ರ ತ್ಯಾಗನೇ ನಮ್ಮನ್ನು ತಂದು ಇವತ್ತು ಇಲ್ಲಿ ನಿಲ್ಲಿಸಿದೆ. ನಾವು ಯಾವತ್ತೂ ಅವ್ರಿಗೆ ಗೌರವ ಕೊಡೋದು ಮತ್ತು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದನ್ನು ನಾವು ಯಾವತ್ತೂ ಮರಿಬಾರ್ದು. ಈಗ ನಮ್ಮ ಯಾವುದೇ ಸ್ಕೂಲು ಶಾಲೆಗೆ ನಾವೆಲ್ಲೇ ಹೋದ್ರೂ ಕೂಡ ನಮ್ಗೆ ಎಜುಕೇಷನ್ ಕೊಡ್ತಾರೆ, ನಾವು ಓದ್ತೀವಿ, ಬೆಳಿತೀವಿ, ಯಾವುದೋ ಒಂದು ಲೆವೆಲ್ಗೆ ಹೋಗ್ತೀವಿ, ಹೋಗ್ದೇನೂ ಇರ್ಬೋದು. ಆದರೆ ಈ ಅನುಭವ ಅನ್ನೋದು ಯಾವ ಪಾಠಶಾಲೆಯಲ್ಲೂ ನಮ್ಗೆ ಸಿಗಲ್ಲ. ಈಗ ನಾವು ಗೂಗಲಲ್ಲೆಲ್ಲ ಫೋನಲ್ಲೆಲ್ಲ ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತೀವಿ, ಆದರೆ ಹಿರಿಯರ ಅನುಭವ ಇರೋದು ಆ ಫೋನಲ್ಲಿ ನಾವು ಸಿಗೋದೇ ಇಲ್ಲ. ನಮಗೆ ನೀವು ಸರ್ಚ್ ಮಾಡಿ ಬೇಕಾದರೆ ಅವ್ರ ಅನುಭವ ಅದ್ರಲ್ಲಿ ಸಿಗಲ್ಲ. ಆ ಅನುಭವಕ್ಕಿಂತ ದೊಡ್ಡ ಪಾಠಶಾಲೆ ಬೇರೆ ಎಲ್ಲೂ ಇಲ್ಲ. ಅವರ ಅನುಭವದಿಂದನೇ ನಾವು ಈ ಮಟ್ಟಿಗೆ ಬಂದಿರ್ತೀವಿ. ಸೊ ಅವರ ಅನುಭವದ ಮೂಲಕನೇ ಕೆಲವ್ರು ಮಾರ್ಗದರ್ಶನ ಪಡ್ಕೊಳ್ಬೇಕಾಗುತ್ತೆ. ಹಿಂದೆ ಎಲ್ಲನೂ ಕೂಡು ಕುಟುಂಬ ಎಲ್ಲ ಇರ್ತಿತ್ತು. ತಂದೆ ತಾಯಿಗೆ ಒಂದು 12 ಜನ ಮಕ್ಕಳಿರೋದು ನೋಡಿದ್ದೀವಿ ನಾವು. ಒಂದು 15 ಜನ, 6 ಜನ, 10 ಜನ ಎಲ್ಲ ಮೋರ್ ದೆನ್ 5 ಮೆಂಬರ್ಸೇ ಇರ್ತಾಯಿದ್ರು ಒಂದು ಫ್ಯಾಮಿಲಿಯಲ್ಲಿ. ಈಗ ಒಂದು ಸಣ್ಣ ಕುಟುಂಬದಲ್ಲಿ ಬರೀ ಒಂದು ಹೆಣ್ಮಕ್ಳು ಸಾಕೋದಕ್ಕೆ ಆಗೋದಿಲ್ಲ. ಒಂದು ತಂದೆ ತಾಯಿ ಚೈಲ್ಡ್ ಟೇಕ್ ಕೇರಲ್ಲಿ ಬಿಡ್ತಾರೆ, ಲಕ್ಷ ಗಂಟಲೆ ಸ್ಪೆಂಡ್ ಮಾಡ್ತಾರೆ. ಆದರೆ ಒಂದು ಮನೆಯಲ್ಲಿ ಹಿರಿಯರಂತ ಇದ್ದರೆ ಅವ್ರ ಮಕ್ಕಳನ್ನ ಯಾವುದೇ ಖರ್ಚಿಲ್ಲದೆ ನೋಡ್ಕೊಳ್ತಾರೆ. ಅದಲ್ಲದೆ ಅವ್ರಿಗೆ ಒಂದು ಸಂಸ್ಕಾರ ಮತ್ತು ಒಂದು ಸಂಸ್ಕೃತಿ ಕೊಟ್ಟು ಬೆಳೆಸ್ತಾರೆ. ನಮ್ಮ ದೇಶ ಸಂಸ್ಕಾರ ಮತ್ತು ಸಂಸ್ಕೃತಿಯ ಪ್ರತೀಕ ಆಗಿದೆ. ಅದು ಯಾವುದರಿಂದ ಬಂದಿದೆ ಅಂದರೆ ಹಿರಿಯರಿಂದ ಬಂದಿದೆ. ನಾವು ಇವತ್ತು ಏನೇ ಒಂದು ಮಾಡ್ತಾ ಇದ್ದೀವಿ, ಆಚರಣೆ ಮಾಡ್ತಾ ಇದ್ದೀವಿ, ಇಲ್ಲ ಏನೇ ಒಂದು ಹಬ್ಬ ಮಾಡ್ತಿದ್ದೀವಿ, ಏನೇ ಒಂದು ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಸಂಸ್ಕೃತಿ ಅಂತ ಹೇಳೋದಾದರೆ ಅದು ಅವರಿಂದ ಬೆಳೆಸ್ಕೊಂಡು ಬಂದಿರೋದು, ಉಳಿಸ್ಕೊಂಡು ಬಂದಿರೋದು. ಇದನ್ನ ನಾವು ಯಾವುದು ಹುಟ್ಟಾಕಿಲ್ಲ, ಇದು ಯಾವುದು ನಮ್ಗೆ ಗೊತ್ತೂ ಇಲ್ಲ. ನಮ್ಮ ಹಿಂದೆ ನಮ್ಮ ಹಿರಿಯರು ಏನು ಮಾಡ್ತಾಯಿದ್ರು, ಏನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು ಅಂತ ಅವ್ರು ಮಾಡಿರೋದ್ರಿಂದಲೇ ನಾವು ಇವತ್ತು ಬರ್ತಾ ಇದ್ವಿ. ಹಿರಿಯರ ಮನೇಲಿ ಯಾಕೆ ಇರಬೇಕು ಅಂತಂದರೆ ನಮ್ಗೊಂದು ಸಂಸ್ಕಾರ ನಾವು ಕಲಿಬೇಕಾದ್ರೆ, ಒಂದು ಸಂಸ್ಕೃತಿ ನಮ್ಮ ಆಚಾರ ಇದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂದ್ರೆ ಹಿರಿಯರ ಮನೇಲಿ ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕಾಗುತ್ತೆ. ಆದರೆ ಈಗ ಅನಾಥಾಶ್ರಮ, ವೃದ್ಧಾಶ್ರಮ ಯಾಕೆ ಆಗ್ತಾ ಇದೆ ಅಂದರೆ ಮಕ್ಕಳು ಬರೀ ಆಸ್ತಿಗಷ್ಟೇ ಇಷ್ಟಪಡ್ತಾರೆ. ತಂದೆ ತಾಯಿ ಆಸ್ತಿ ಅಷ್ಟೇ ಬೇಕು. ಆಸ್ತಿ ಸಿಕ್ಕಾದ್ಮೇಲೆ ಮಕ್ಕಳೆಲ್ಲರೂ ಮನೆಯಿಂದ ತಂದೆ ತಾಯಿನ ಹೊರಗಡೆ ಹಾಕ್ಬಿಡ್ತಾರೆ. ಈಗಿನ ಕಾನೂನು ಪ್ರಕಾರ ಏನಿದೆ ಅಂದರೆ ಮಕ್ಳು ಯಾರು ತಂದೆ ತಾಯಿನ ನೋಡ್ಕೊಳ್ಳಲ್ವೋ ಅವರಿಗೆ ಆಸ್ತಿಲಿ ಅವ್ರು ಏನೇ ಮಾಡಿಕೊಟ್ಟಿದ್ರು ಕೂಡ ಅವ್ರು ವಾಪಸ್ ಆಗುತ್ತೆ ಆಸ್ತಿ. ಅಂದರೆ ತಂದೆ ತಾಯಿನ ಯಾರು ನೋಡ್ಕೊಳ್ದಲ್ಲೇ ಅವ್ರ ಆಸ್ತಿಯಲ್ಲಿ ಅವರಿಗೆ ಅರ್ಹತೆ ಇಲ್ಲ, ಹಕ್ಕಿರೋದಿಲ್ಲ. ನಿಮ್ಮ ಆಸ್ತಿ ನಿಮಗೆ ಬರ್ತದೆ. ನಿಮ್ಮನ್ನು ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೋ ನಿಮ್ಮ ನಂತರ ಅವರಿಗೆ ಆಸ್ತಿ ಬರುತ್ತೆ ಅಂತ ಕಾನೂನಿದೆ. ಅದಲ್ಲದೆ ಸರ್ಕಾರ ಎಷ್ಟೋ ನಿಮಗೆ ಪಿಂಚಣಿ ಯೋಜನೆ ಕೊಟ್ಟಿದೆ, ಆರೋಗ್ಯ ಯೋಜನೆ ಕೊಟ್ಟಿದೆ, ಮತ್ತು ಕಾನೂನು ಸೇವಾ ಸಮಿತಿಯಿಂದ ಉಚಿತ ಕಾನೂನು ನೆರವನ್ನು ಕೊಟ್ಟಿದೆ. ಸರ್ಕಾರ ಎಷ್ಟೇ ಯೋಜನೆ ಕೊಟ್ಟಿದ್ರು ಕೂಡ ಮನೆಯಲ್ಲಿ ಹಿರಿಯರನ್ನು ಅವರು ಗೌರವಿಸಬೇಕು ಮತ್ತು ಅವ್ರ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು. ಅವ್ರ ಮನಸ್ಸಲ್ಲಿ ಒಂದು ಮನಸ್ಪೂರ್ವಕವಾಗಿ ಹೃದಯದಲ್ಲಿ ಇಟ್ಕೊಂಡು ಅವ್ರನ್ನ ಮಾತಾಡ್ಸಿದ್ರೇ ಅವರಿಗೆ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅವ್ರ ಮನೆಯವ್ರ ಜೊತೆ ಅವ್ರಿಗೆ ಇನ್ನೇನು ಬೇಡ, ನೀವು ಸರ್ಕಾರ ಎಷ್ಟೇ ಯೋಜನೆ ಕೊಡಿ, ನೀವು ಅವ್ರಿಗೆ ಎಷ್ಟೇ ದುಡ್ಡು ಕೊಡಿ, ನೀವು ಎಷ್ಟೇ ಉಪಚಾರ ಮಾಡಿ, ಒಂದು 5 ನಿಮಿಷ ಅವ್ರ ಹತ್ರ ನೀವು ಸ್ಪೆಂಡ್ ಮಾಡಿದರೆ ಸಾಕು. ಅವ್ರಿಗೆ ಅದಕ್ಕಿಂತ ಸಂತೋಷ, ಸಾರ್ಥಕತೆ ಜೀವನದಲ್ಲಿ ಎಲ್ಲೂ ಸಿಗಲ್ಲ. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ.